ಅಗಲಿದ ತಾರೆ ಪುನೀತ್ ರಾಜ್ಕುಮಾರ್ಗೆ ನಿನ್ನೆ 49 ವರ್ಷದ ಹುಟ್ಟುಹಬ್ಬ. ಈ ಸುಮಧುರ ಕ್ಷಣವನ್ನ ಅಭಿಮಾನಿಗಳು ಕಂಠೀರವ ಸ್ಟುಡಿಯೋದಲ್ಲಿ ಆಚರಿಸಿದ್ರು. ಈ ಬಗ್ಗೆ ಸ್ಪೆಷಲ್ ರಿಪೋರ್ಟ್ ಇಲ್ಲಿದೆ ನೋಡಿ. ನಿನ್ನ ಕಂಗಳ ಬಿಸಿಯ ಹನಿಗಳು 100 ಕಥೆಯ ಹೇಳಿದೆ, ನಿನ್ನ ಪ್ರೇಮದ ನುಡಿಯ ಕೇಳಿ 100 ಮನಸ್ಸು ಮೂಡಿವೆ. ಅಭಿಮಾನಿಗಳ ಪಾಲಿಗೆ ಅಪ್ಪು ಅಜರಾಮರ. ಪರಮಾತ್ಮನ ದರ್ಶನಕ್ಕೆ ಅಭಿಮಾನಿ ಸಾಗರ. ಬೊಂಬೆ ಹೇಳುತ್ತೈತೆ ಮತ್ತೆ ಹೇಳುತ್ತೈತೆ ನೀನೇ ರಾಜಕುಮಾರ. ಅಗಲಿದ ತಾರೆ ಪುನೀತ್ ರಾಜ್ಕುಮಾರ್ಗೆ 49 ವರ್ಷದ ಹುಟ್ಟುಹಬ್ಬ. ಈ ಸುಮಧುರ ಕ್ಷಣವನ್ನ ಹಬ್ಬದ ರೀತಿ ಆಚರಿಸೋಕೆ ಅಪ್ಪು ಅಭಿಮಾನಿಗಳು ಕಂಠೀರವ ಸ್ಟುಡಿಯೋಗೆ ಹರಿದು ಬಂದಿದ್ದಾರೆ. ರಾಜ್ಯದ ಹಲವು ಭಾಗಗಳಿಂದ ಆಗಮಿಸಿದ್ದ ಫ್ಯಾನ್ಸ್ ನಗುವಿನ ಒಡೆಯನನ್ನ ನೆನೆದು ಭಾವುಕರಾದ್ರು. ಈ ಮಧ್ಯೆ ಅಪ್ಪು ಸ್ಮಾರಕಕ್ಕೆ ದೊಡ್ಡಮನೆಯ ಹಲವು ಸದಸ್ಯರು ಭೇಟಿ ನೀಡಿ ಪೂಜೆ ಸಲ್ಲಿಸಿದ್ರು. ಇನ್ನು ಅಪ್ಪು ಅವರನ್ನ ನೋಡೋದಕ್ಕೆ ಅಭಿಮಾನಿಯೊಬ್ರು ಇರುಮುಡಿ ಹೊತ್ಕೊಂಡು ಚನ್ನರಾಯಪಟ್ಟಣದಿಂದ ಆಗಮಿಸಿದ್ರು. ಇನ್ನೊಬ್ಬ ಪುಟ್ಟ ಅಭಿಮಾನಿ ಪುನೀತ್ ರಾಜ್ಕುಮಾರ್ ಡೈಲಾಗ್ ಹೊಡೆದು ಗಮನ ಸೆಳೆದ್ರು. ಸಿರಿಗನ್ನಡದ ಗರ್ಭಗುಡಿಯಲ್ಲಿ ಪುನೀತ ಪರಮಾತ್ಮನಾದ ರೂಪವೇ, ಕರುನಾಡ ಗಂಧದ ಗುಡಿಯಲ್ಲಿ ಉರಿಯುತ್ತಿರುವ ತುಪ್ಪದ ದೀಪವೇ, ಬೆಳ್ಳನ ಬಿಳುಪಿನ ಕೈಲಾಸದ ಮಂಜುಗಡ್ಡೆಯ ಕರ್ಪೂರದ ಧೂಪವೇ, ಇಲ್ಲವೇ ನಮ್ಮೊಳಗಿನ ಉಸಿರಿನಲ್ಲಿ ಬೆರೆತಿರುವ ಅಪ್ಪು ಸರ್ ಅವರ ಆಶೀರ್ವಾದದ ಸಂಕಲ್ಪವೇ, ಇದೊಂದು ಮನಸ್ಸಿನ ತಳಮಳವೇ, ನೋವಿನ ಸಂಕಟವೇ, ಸ್ಪರ್ಶಿಸಲಾಗದ ಒಲವೇ, ಇಲ್ಲ ಅಪ್ಪು ಸರ್ ಅವರ ಗೆಲುವೆ. ಏನೋ ನನಗಂತೂ ಒಂದು ಅರ್ಥ ಆಗ್ತಾ ಇಲ್ಲ. ಒಟ್ನಲ್ಲಿ ಅಪ್ಪು ಸರ್ ಆಡ್ತಿದ್ದ ಒಂದೊಂದು ಮಾತಿನಲ್ಲಿ ಅರ್ಥವಿತ್ತು. ಅಪ್ಪು ಸರ್ ಆಡ್ತಿದ್ದ ಒಂದೊಂದು ಮಾತಿನಲ್ಲಿ ಅರ್ಥವಿತ್ತು. ಆ ಅರ್ಥದಲ್ಲಿ ಬಹಳಷ್ಟು ಭಾವನೆಗಳಿತ್ತು. ಆ ಭಾವನೆಯಲ್ಲಿ ಬೆಟ್ಟದಷ್ಟು ಪ್ರೀತಿ ಇತ್ತು. ಆ ಪ್ರೀತಿ ಒಳಗೆ ಅಭಿಮಾನಿಗಳೇ ನಮ್ಮನೆ ದೇವರು ಎಂಬ ಕೊನೆಯ ಉಸಿರಿತ್ತು. ಬಳ್ಳಾರಿಯಿಂದ ಅಪ್ಪು ಸಮಾಧಿಯನ್ನ ನೋಡೋದಕ್ಕೆ ಬಂದಿದ್ದ ಅಪ್ಪ ಮಗಳು ಪುನೀತ್ನನ್ನ ನೆನೆದು ಕಣ್ಣೀರನ್ನ ಹಾಕಿದ್ರು. ನಿನ್ನ ಕಂಗಳ ಬಿಸಿಯ ಹನಿಗಳು 100 ಕಥೆಯ ಹೇಳಿದೆ, ನಿನ್ನ ಪ್ರೇಮದ ನುಡಿಯ. ಇಲ್ಲ ಮೇಡಮ್, ನನ್ನ ಮಗಳು ಮೇಡಮ್ ಭಾಳ ಜೀವ ಮೇಡಮ್. ಅಪ್ಪು ಹೋಗೋಣ ಆಯ್ತಮ್ಮ. 3-4 ಸರಿ ಮನೆಗೆ ಹೋಗಿ ಬಂದೆ ಮೇಡಮ್. ಇವತ್ತು ಮನಸ್ಸು ಹೇಳಿತ್ತು, ಎಷ್ಟು ನಾನು ಎಂಥ ಕಾರ್ಯಕ್ರಮ ಇದ್ರು ಬಂದು ಹೋಗೋಣ ಅಂತೇಳಿ ನನ್ನ ಮಕ್ಕಳು ಓದ್ತಾ ಇದ್ದಾರೆ. ಅವ್ರ ಆಶೀರ್ವಾದ ಸದಾ ಇರಲಿ. ಕನ್ನಡಿಗರ ಹೃದಯ ಗೆದ್ದ ದೊಡ್ಡಮನೆ ಹುಡುಗನ ಹುಟ್ಟುಹಬ್ಬವನ್ನ ಅಭಿಮಾನಿಗಳು ಸ್ಫೂರ್ತಿಯ ದಿನವನ್ನಾಗಿ ಆಚರಿಸಿದ್ರು. ಆ ಮೂಲಕ ಅಗಲಿದ ಅಪ್ಪು ಅಂದಿಗೂ ಇಂದಿಗೂ ಎಂದೆಂದಿಗೂ ಅಜರಾಮರ ಅಂತ ಸಾರಿ ಹೇಳಿದ್ರು. ಅಂಕಿತಾ ಶೆಟ್ಟಿ, ರಿಪಬ್ಲಿಕ್ ಕನ್ನಡ, ಬೆಂಗಳೂರು.